ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಕವಡೆ ಶಾಸ್ತ್ರದ ಮುಖಾಂತರ ಈ ವಾರ ಯಾವ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವಿದೆ, ಯಾವ ರಾಶಿಯವರು ಯಾವ ರೀತಿಯ ಎಚ್ಚರಿಕೆ ಹೆಜ್ಜೆಗಳಿಡಬೇಕು ಅಂತೇಳಿ ತಿಳಿಸ್ಕೊಡ್ತೇನೆ. ದಿನಾಂಕ 21ನೇ ತಾರೀಕಿಂದ 27 ಅಂದರೆ ರವಿವಾರದಿಂದ ಶನಿವಾರದವರೆಗೆ ಆಗತಕ್ಕಂಥ ಆಗೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಶ್ವಾಸು ಸಂವತ್ಸರ, ದಕ್ಷಿಣಾಯಣ, ಶರದೃತು, ಅಶ್ವಯುಜ ಮಾಸ, ಕೃಷ್ಣಪಕ್ಷ ಮುಕ್ತಾಯವಾಗಿ ದಿನಾಂಕ 21 ಅಂದರೆ ಅಮಾವಾಸ್ಯೆ ನಂತರ ಶುಕ್ಲಪಕ್ಷ ಪ್ರಾರಂಭ ಆಗತಕ್ಕಂಥದ್ದು. ಇದು ಈ ವಾರದ ನಿಮಗೆ ಪಂಚಾಂಗದ ಭವಿಷ್ಯ. ಹಾಗೆಯೇ ದಿನಾಂಕ 21ನೇ ತಾರೀಕು ನಿಮಗೆ ಮಹಾಲಯ ಅಮಾವಾಸ್ಯೆ ಇರತಕ್ಕಂಥದ್ದು. ಪ್ರಮುಖ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾಳೆ ರೀಲಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೇನೆ ನಿಮ್ಮ ವಿಡಿಯೋದಲ್ಲಿ. ಆ ದಿನ ಯಾವುದೇ ರೀತಿಯ ಸೂರ್ಯಗ್ರಹಣ ಇರೋದಿಲ್ಲ. ಅಂದರೆ ಪಿತೃಕಾರ್ಯಗಳನ್ನು ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ತುಂಬ ವಿಶೇಷವಾಗಿರತಕ್ಕಂಥದ್ದು. ತುಂಬ ಜನ ಪ್ರಹಶಃ ಒಂದು 50% ಜನ ಈ 15 ದಿನಗಳಲ್ಲಿ ಆ ದಿನವೇ ಯಥೇಚ್ಛವಾಗಿ ಪೂಜೆಗಳನ್ನ ಆರಾಧನೆಗಳನ್ನು ಪಿತೃಗಳ ವಿಚಾರವಾಗಿ ಮಾಡತಕ್ಕಂಥದ್ದು. ಆ ದಿನ ಖಂಡಿತವಾಗಿಯೂ ಮಾಡಬಹುದು. ಖಂಡಿತವಾಗಿಯೂ ಈ ಮಹಾಲಯ ಅಮಾವಾಸ್ಯೆ ಪ್ರಮುಖ ಪಿತೃಗಳ ಆಶೀರ್ವಾದದೊಂದಿಗೆ ಪ್ರಾರಂಭ ಆಗೋ ಥರ ಆಗಲಿ ಅಂತೇಳಿ ದಿನಾಂಕ 22ನೇ ತಾರೀಕು ನವರಾತ್ರಿ ಪ್ರಾರಂಭವಾಗತ್ತೆ. ನವರಾತ್ರಿ ತುಂಬ ವಿಶೇಷವಾಗಿದ್ದು ದುರ್ಗೆಯನ್ನು, ಕಾಳಿಯನ್ನು, ಪ್ರಮುಖವಾಗಿ ನಾಡದೇವತೆ ಚಾಮುಂಡೇಶ್ವರಿ ಆರಾಧನೆಯನ್ನು ನಾವು ಮೈಸೂರು ಸಹಿತವಾಗಿ ಇಡೀ ಕರ್ನಾಟಕದಲ್ಲಿ ಆಚರಣೆಯನ್ನು ಮಾಡ್ತೇವೆ. ಉದ್ದೇಶ ದುರ್ಗೆ ಆರಾಧನೆಯನ್ನು ಈ ಮಾಸದಲ್ಲಿ ಮಾಡಿದ್ರೆ, ಈ ಸಮಯಗಳಲ್ಲಿ ಮಾಡಿದ್ರೆ ನಮಗೆ ಭಗವತಿ ಎಲ್ಲ ರೀತಿಯ ಅನುಗ್ರಹವನ್ನು ಕೊಡ್ತಾಳೆ ಅಂಥೇಳಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಈ ನವರಾತ್ರಿಯ ವಿಶೇಷವನ್ನು ಯಾವ ರೀತಿ ಅರ್ಥಪೂರ್ಣಕವಾಗಿ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ಬೋದು, ಅದೇ ರೀತಿ ನವರಾತ್ರಿ ಯಾವ ವಿಚಾರವಾಗಿ ಆಚರಣೆ ಮಾಡಿದರೆ ನಮಗೆ ಭಗವತಿ ಯಾವ ರೀತಿಯ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡಿಕೊಡ್ತಾಳೆ. ಪ್ರಮುಖ ನವರಾತ್ರಿ ದಸರಾ ಅಂದರೆ ನಮ್ಗೆ ನೆನಪಾಗೋದೇ ಮೈಸೂರು ಅಂತ. ಮೈಸೂರಿನಲ್ಲಿ ದಸರಾ ಯಾವ ರೀತಿ ಕಳೆಗಟ್ಟಿದೆ, ಪ್ರಮುಖವಾಗಿ ಇಲ್ಲಿರತಕ್ಕಂಥ ಗೊಂಬೆ ಮನೆ ಸಹಿತವಾಗಿ ಆನೆಗಳ ಸಹಿತವಾಗಿ ಮೂಲ ವಿಗ್ರಹ ಚಾಮುಂಡೇಶ್ವರಿಯ ಮೂಲ ಹಿನ್ನೆಲೆ ಯಾವ ರೀತಿ ಇದರ ಒಂದು ದರ್ಬಾರ ಹೋಗುತ್ತೆ, ಆ ಆನೆಯನ್ನು ನೋಡಿದ್ರೆ ನಮಗೆ ಯಾವ ರೀತಿ ಒಳ್ಳೆಯ ಫಲಗಳನ್ನು ಭಗವಂತ ಗಣಪತಿ ಅನುಗ್ರಹ ಮಾಡಿಕೊಡ್ತಿರ್ತಾರೆ, ಮುಂತಾದ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆಯ ಫಲವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಮೇಷರಾಶಿಯವರಿಗೆ ಒಟ್ಟು 11 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಮೇಷರಾಶಿಯವರಿಗೆ ಈ ವಾರ ಕೊಂಚ ಮಟ್ಟಿಗೆ ಕಷ್ಟಕರವಾದ ವಾರವಾಗಿರುತ್ತೆ. ಅದೇ ರೀತಿ ಸ್ವಲ್ಪ ಕಷ್ಟವಿದ್ದರೂ ನಾನೇನೋ ಪರವಾಗಿಲ್ಲ, ಭಗವಂತ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಎದುರಿಸಿ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸವನ್ನು ಮಾಡ್ತೀವಿ ಅಂತ ಮುನ್ನುಗ್ಗಿದ್ರೆ ಲಾಭದಾಯಕವಾಗಿರುತ್ತೆ. ಕೊಂಚ ಮಟ್ಟಿಗೆ ಎಲ್ಲ ವಿಚಾರದಲ್ಲೂ ಕೂಡ ಲಾಭವನ್ನು, ಕೀರ್ತಿಯನ್ನು, ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಸಂತೋಷವನ್ನು ಕೂಡ ನೀವು ಕಾಣ್ಬೋದು. ಅದೇ ರೀತಿ ಈ ವಾರ ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಇಲ್ಲದಿದ್ದರೆ ಮಾಡತಕ್ಕಂಥ ಕೆಲಸಗಳಲ್ಲಿ ವಿಘ್ನಗಳು ಜಾಸ್ತಿ ಆಗುತ್ತೆ. ಅಂದರೆ ಮೇಷರಾಶಿಯವರಿಗೆ ಎಚ್ಚರಿಕೆ ಗಂಟೆಯಾಗಿರುತ್ತೆ ವಾರ. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಹೆಜ್ಜೆ ಇಡಿ, ಲಾಭದಾಯಕವಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲವಿದೆ ಅಂಥೇಳಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ಸುಖದ ಭೋಜನವನ್ನು ಸವಿಯತಕ್ಕಂಥ ಅವಕಾಶಗಳನ್ನು ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಅಂದರೆ ಸುಖ ಭೋಜನ, ಮನಸ್ಸಿಗೆ ತೃಪ್ತಿಕರವಾಗತಕ್ಕಂಥದ್ದು. ಮತ್ತೆಗೆ ಪರವಾಗಿಲ್ಲಪ್ಪ, ತುಂಬ ಚೆನ್ನಾಗಿ ಇವತ್ತು ಊಟ ಮಾಡಿದ್ದು ಏನೋ ಸಮಾಧಾನವಾಯಿತು ಅಂತರ ಈ ಥರ ಭೋರಿ ಭೋಜನವನ್ನು ಸವಿಯತಕ್ಕಂಥ ಅವಕಾಶಗಳು ನಿಮಗೆ ಇದೆ. ಆತ್ಮೀಯರ ಮಿತ್ರರ ದರ್ಶನದಿಂದ, ಆತ್ಮೀಯ ಮಿತ್ರರ ಒಂದಷ್ಟು ಅವರೊಂದಿಗೆ ಬೆರೆಯುವ ಮುಖಾಂತರ ಮನಸ್ಸಿಗೆ ನೆಮ್ಮದಿ, ಮಾಡತಕ್ಕಂಥ ಕೆಲಸದಲ್ಲಿ ಇನ್ನೂ ಯಥೇಚ್ಛವಾಗಿ ಕಾನ್ಫಿಡೆನ್ಸ್ ಲೆವೆಲ್ ಡಿಕ್ರೀಸ್ ಆಗದೆ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಎಷ್ಟೋ ಸಲ ನೀವು ಅಬ್ಸರ್ವ್ ಮಾಡಿ, ಯಾವುದೋ ಒಬ್ಬ ಸ್ನೇಹಿತನ ಮೀಟ್ ಮಾಡ್ತೀರಾ ಅಂದರೆ ಭೇಟಿ ಮಾಡ್ತೀರಾ, ಒಂದೊಂದ್ಸಲಿ ಅವ್ರು ಮಾತಾಡ್ತಕ್ಕಂಥ ಮಾತುಗಳು ನಿಮ್ಮನ್ನ ಕುಗ್ಗಿಸ್ಬಿಡುತ್ತೆ. ಏನೂ ಮಾಡ್ತಾ ಇಲ್ಲ, ನೀನು ಸರಿ ಇಲ್ಲ, ಇನ್ನು ಸಮಕಾಲೀನವರೆಲ್ಲ ಇಲ್ಲೆಲ್ಲೋ ಇದ್ದಾರೆ, ನಾವೆಲ್ಲ ತುಂಬ ಸೆಟ್ಲಾಗ್ಬಿಟ್ಟಿದ್ದೀವಿ, ನೀ ಯಾಕಿದ್ದೀಯಾ, ಅದನ್ನು ಮಾಡಿ ಇದನ್ನು ಮಾಡು ಅಂತ. ಅದೇ ಇನ್ನೊಂದಷ್ಟು ಆತ್ಮೀಯ ಸ್ನೇಹಿತರನ್ನ ಭೇಟಿ ಮಾಡಿದ್ರೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಅವ್ರನ್ನ ಭೇಟಿ ಮಾಡಿದ್ರೆ ನಾನು ಇನ್ಸ್ಪೈರ್ ಆಗ್ತೀನಿ, ಮೋಟಿವೇಟ್ ಮಾಡ್ತಾರೆ ನನ್ನನ್ನು,
ಪರವಾಗಿಲ್ಲ, ಏನೋ ಕಷ್ಟಪಡ್ತಾ ಇದೆಯಾ, ಇಷ್ಟು ದಿನ ಆಗಿದ್ದೇನೋ ಹಿಂದೆ ಮುಂದೆ ಆಗೋಗ್ತು, ಈಗ ಇನ್ನೊಂದು ಯಥೇಚ್ಛವಾಗಿ ಒಂದು ಸ್ವಲ್ಪ ಕಷ್ಟಪಡು, ಖಂಡಿತ ಲಾಭವಾಗುತ್ತೆ, ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಈ ಥರ ಯಥೇಚ್ಛವಾಗಿ ಉತ್ತೇಜನವನ್ನು ಕೊಡ್ತಾರೆ. ಖಂಡಿತವಾಗಿಯೂ ಅಂಥ ಆತ್ಮೀಯ ಸ್ನೇಹಿತರ ಒಂದಷ್ಟು ಮಿಲನದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಮನೆಯಲ್ಲಿ ಶುಭದ ಕಾರ್ಯಕ್ರಮಗಳು ಈ ವಾರ ನಡೆಯತಕ್ಕಂಥದ್ದು ಅಂತ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರ ಪ್ರಹಶಃ 80% ಲಾಭದಾಯಕವಾರವಾಗಿರುತ್ತೆ ಅಂತ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತೇಳಿ ನೋಡೋಣ. ಮಿಥುನ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ವೈರಿಗಳನ್ನು ಮಣಿಸ್ತೀರ, ಅಂದರೆ ಜಯತ್ವ ಪ್ರಾಪ್ತವಾಗತ್ತೆ ಅಂತ. ನಿಮಗೆ ಒಂದಷ್ಟು ಹಿತಶತ್ರುಗಳು ವೈರಿಗಳಿರ್ತಾರೆ, ಪ್ರತಿನಿತ್ಯವೂ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಅಂಥವರ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಅದೇ ರೀತಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಉಂಟಾಗುತ್ತದೆ ಅಂತ. ಅಂದರೆ ಈ ವಾರ ನೀವೇನೇ ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ರು ಅಥವಾ ಮಾಡ್ತಕ್ಕಂಥ ಕೆಲಸವನ್ನು ಸ್ವಲ್ಪ ಎಫೆಕ್ಟಿವ್ ಆಗಲಿ, ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ನಿಮ್ಮ ಮನಸ್ಥಿತಿ ಇದ್ದರೆ ಖಂಡಿತ ಮಾಡಿ, ಅದರಲ್ಲಿ ಒಳ್ಳೆಯ ಲಾಭವನ್ನು, ಒಳ್ಳೆಯ ಯಶಸ್ಸನ್ನು ನೀವು ಪಡ್ಕೊಳ್ಬೋದು ಅಂತ. ಧನಲಾಭವಿದೆ, ಅಂದರೆ ಪ್ರಮುಖ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭವಾಗಿದೆ. ಅದೇ ರೀತಿ ಮನೆಯಲ್ಲಿ ಮನಸ್ಸಲ್ಲಿ ನೆಮ್ಮದಿ ಸ್ವಲ್ಪ ಮಟ್ಟಿಗಾದರೂ ಜಾಸ್ತಿ ಆಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತೇಳಿದ್ರು ತಪ್ಪಲಾರದಾದರೂ ಮಿಥುನ ರಾಶಿಯವರಿಗೆ ಈ ವಾರ ಎಲ್ಲ ವಿಚಾರದಲ್ಲೂ ಲಾಭವಾಗಿದೆ. ಹಾಗಾಗಿ ಕೊಂಚ ಮಟ್ಟಿಗೆ ಮಾಡತಕ್ಕಂಥ ಕೆಲಸವನ್ನು ಎಫೆಕ್ಟಿವ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಂಡು ಕೆಲಸ ಮಾಡಿ, ಖಂಡಿತವಾಗಿಯೂ ನಿಮಗೆ ಇದು ಶುಭವಾರವಾಗಿರುತ್ತೆ ಅಂತ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇನ್ನು ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ಅಂತೇಳಿ ನೋಡೋಣ. ಕಟಕ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕಟಕ ರಾಶಿಯವರು ಕೂಡ ಈ ವಾರ ಧನಲಾಭವಾಗುತ್ತೆ. ಅದೇ ರೀತಿ ಆಭರಣವನ್ನು ಯಾರು ಖರೀದಿ ಮಾಡಬೇಕು ಅಂತಿದ್ರೆ, ಆಭರಣಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ಚಿನ್ನದ ವ್ಯಾಪಾರಿಗಳಿಗೆ ಈ ವಾರ ಯಥೇಚ್ಛವಾಗಿ ಲಾಭವಾಗುತ್ತೆ. ಅಂದರೆ ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಚಿನ್ನದ ಅಂಗಡಿ ಇಟ್ಕೊಂಡಿದ್ದೀನಿ ಅಥವಾ ಚಿನ್ನವನ್ನು ಕರಗಿಸಿ ನಾನು ಆಭರಣವನ್ನು ಮಾಡ್ತೀನಿ, ಆ ಥರದ್ದು ಯಾರು ವ್ಯವಹಾರವನ್ನು ಮಾಡ್ತಿದ್ರೆ ಅವರಿಗೆ ಲಾಭದಾಯಕವಾಗಿದೆ. ಅದೇ ರೀತಿ ಕಟಕ ರಾಶಿಯವರಿಗೂ ಸ್ವಲ್ಪ ದಿನಗಳಿಂದ ನಾನು ಚಿನ್ನ ಖರೀದಿ ಮಾಡಬೇಕು ಅಂತ ಕಾಯ್ತಾ ಇದ್ದೆ, ಸ್ವಲ್ಪ ಸಮಯದ ಅಭಾವಗಳಿಂದ ಖರೀದಿ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ಅಂತ ಮನಸ್ಸಲ್ಲಿದ್ದರೆ ಖಂಡಿತವಾಗಿಯೂ ಈ ವಾರ ಕೊಂಚ ಮಟ್ಟಿಗೆ ಪ್ರಯತ್ನ ಪಟ್ಟರೆ ಮನಸ್ಸಿಗೆ ತೃಪ್ತಿಯಾಗತಕ್ಕಂಥ ಚಿನ್ನ ಆಭರಣಗಳನ್ನು ನೀವು ಖರೀದಿ ಮಾಡ್ಬೋದು ಅಂತ. ಅದೇ ರೀತಿ ಕಳೆದು ಹೋದ ವಸ್ತುಗಳು ಈ ವಾರ ಲಭಿಸತಕ್ಕಂಥದ್ದು ಅಂತ. ಅಂದರೆ ಕಟಕ ರಾಶಿಯವರು ಯಾವ್ದಾರ ವಸ್ತುಗಳನ್ನು ಕಳ್ಕೊಂಡಿದ್ರೆ ಅಥವಾ ಯಾವ್ದಾರ ವಸ್ತುಗಳು ನಿಮ್ಮನ್ನ ಕೈ ಜಾರ ಹೋಗಿದ್ರೆ ಅಥವಾ ನಿಮ್ಮ ವಸ್ತುಗಳನ್ನು ಯಾರೋ ತೆಗೆದುಕೊಂಡಿದ್ದಾರೆ ಅಂತ ನಿಮ್ಗೆ ಅನುಮಾನಗಳಿದ್ರೆ ಈ ವಾರ ಪ್ರಯತ್ನ ಪಡಿ. ಆ ವಿಚಾರದಲ್ಲಿ ಖಂಡಿತವಾಗಿಯೂ ಯಾವ ವಸ್ತುವನ್ನು ನೀವು ಕಳ್ಕೊಂಡಿದ್ದೀರಾ ಆ ವಸ್ತು ಖಂಡಿತ ನಿಮಗೆ ಲಭಿಸುತ್ತೆ. ಅದೇ ರೀತಿ ಈ ವಾರ ನಿಮಗೆ ಧನಲಾಭವಿದೆ. ನಿಮ್ಮ ಕೀರ್ತಿ ಈ ವಾರ ಬೆಳೆಯುತ್ತೆ ಅಂತ. ಕೀರ್ತಿ ಅಂದರೆ ಏನು? ಹೆಸರಾಗಿರ್ಬೋದು, ನಿಮಗೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದಾಗಿರ್ಬೋದು, ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ವ್ಯಕ್ತಿ ತುಂಬ ಪ್ರಶಸ್ತನಿದ್ದಾನಪ್ಪ, ಈ ಕೆಲಸಕ್ಕೆ ಇವನು ಏನು ಮಾಡಿಸ್ದಂಗಿದ್ದಾನೆ ಅಂತ ಆಡು ಭಾಷೆಯಲ್ಲಿ ಮಾತಾಡ್ತೀವಿ ಗೊತ್ತಾ. ಈ ವ್ಯಕ್ತಿನ ನಂಬಿ ನಾವು ಕೆಲಸವನ್ನು ಆರಾಗಿ ಕೊಡ್ಬೋದು, ಅಚ್ಚುಕಟ್ಟಾಗಿ ಕೊಡ್ಬೋದು ಅಂತೇಳಿ ಒಂದಷ್ಟು ಜನ ಹೇಳ್ತಾರೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ. ಅಂಥ ಒಳ್ಳೆಯ ಹೆಸರನ್ನ ಈ ವಾರ ಸಂಪಾದನೆ ಮಾಡ್ಬೋದು. ಅಂದರೆ ಕಟಕ ರಾಶಿಯವರಿಗೆ ಲಾಭದಾಯಕ ವಾರವಾಗೇ ಇದೆ. ಹಾಗಾಗಿ ಕಟಕ ರಾಶಿಯವರು ಜಾಗ್ರತೆಯಿಂದ ಕೊಂಚ ಮಟ್ಟಿಗೆ ಹೆಜ್ಜೆ ಇಡಿ. ಈ ವಾರ ಹೋದ ವಾರಕ್ಕಿಂತ ಲಾಭವನ್ನು ಯಥೇಚ್ಛವಾಗಿ ಕಾಣ್ತೇವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿ ಫಲವನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 10 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಸುಖ ಉಂಟು. ಸಿಂಹರಾಶಿಯವರಿಗೆ ಈ ವಾರ ಸುಖವಿರುತ್ತದೆ. ಮನೆಯಲ್ಲಿ ಸ್ನೇಹಿತರ ನೆಂಟರಿಷ್ಟರ ಒಂದಷ್ಟು ಮಾತುಕತೆಯಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ. ಮನೆಗೆ ಸ್ನೇಹಿತರ ಆಗಮನದಿಂದ ಸಂತೋಷ ಸ್ವಲ್ಪ ಉತ್ತೇಜನ ಆಗುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅದೇ ರೀತಿ ಈ ವಿಚಾರದಲ್ಲಿ ಸಂಶಯ ಬೇಡ. ಅಂದರೆ ಈ ವಾರ ನೀವು ಯಾವುದೇ ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೆಲಸವನ್ನು ಮಾಡಿ, ಖಂಡಿತ ಯಶಸ್ಸು ಕೀರ್ತಿ ನಿಮ್ಮದಾಗಿರುತ್ತೆ ಅಂತ. ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತ. ಸಿಂಹರಾಶಿಯವರು ಅಂದ್ಕೊಳ್ತಾ ಇರ್ತೀರ, ಗುರುಗಳೇ ಈ ವರ್ಷ ಶುರುವಾಗಿದ್ದು ಒಂದಷ್ಟು ವಿಚಾರದಲ್ಲಿ ಲಾಭ ಆಗ್ತಾ ಇದೆ, ಅದರೊಂದಷ್ಟು ವಿಚಾರಕ್ಕೆ ನಷ್ಟ ಆಗ್ತಾ ಇದೆ.
ಖರ್ಚು ವೆಚ್ಚಗಳೆಲ್ಲ ಕಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಮನಃಶಾಂತಿ ನಿಮ್ಮದಿನ ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗ್ತಿದೆ. ಆರೋಗ್ಯದಲ್ಲಿ ಅವಾಗವಾಗ ಏರುಪೇರು ಆಗ್ತಾ ಇದೆ. ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನ ಸಿಂಹರಾಶಿಯವರು ಹೇಳ್ತಾರೆ. ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಏನಿಲ್ಲ. ಈ ವಾರ ಸಿಂಹರಾಶಿಯವರಿಗೆ ಲಾಭದಾಯಕ ವಾರ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಯಾವ ವಿಚಾರದಲ್ಲಿ ಲಾಭವಿದೆ, ಯಾವ ವಿಚಾರದಲ್ಲಿ ನಷ್ಟವಿದೆ ಅಂತ ಹೇಳಿ ನೋಡೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮನೆಗಳಿಗೆ ಬಂಧುಗಳ ಆಗಮನವಾಗತ್ತೆ ಅಂತ. ಅಂದರೆ ನಿಮ್ಮ ಮನೆಗೆ ಬಂಧುಗಳ ಸ್ನೇಹಿತರ ಆಗಮನದಿಂದ ಮನಸ್ಸಿಗೆ ಸಂತೋಷ ಉಂಟಾಗತ್ತೆ. ಸನ್ಮಾನಗಳು, ಕೀರ್ತಿಗಳು, ಎಲ್ಲ ರೀತಿಯ ಹೊಗಳಿಕೆ ಮಾತುಗಳು ನಿಮಗೆ ಈ ವಾರ ಲಭಿಸುತ್ತೆ ಅಂತ. ಅಂದರೆ ಕನ್ಯಾ ರಾಶಿಯವರಿಗೆ ಸಮಾಜದಲ್ಲಿ ಸನ್ಮಾನ ಅಂದರೆ ನಿಮ್ಗೆ ಯಾರೋ ಬಂದು ಹಾರ ಹಾಕಬೇಕು, ಯಾರೋ ಒಂದು ಶಾಲ ಹಾಕಬೇಕು ಅಂತೇನಿಲ್ಲ. ಈ ವ್ಯಕ್ತಿ ತುಂಬ ಪ್ರಶಸ್ತ ಇದ್ದಾನಪ್ಪ, ಇವನನ್ನು ನಾವು ನಂಬಿಕೆ ಇಡಬಹುದು ಈ ವ್ಯಕ್ತಿ ಮೇಲೆ ಅಂತ ಹೇಳ್ತೀವಲ್ಲ, ಅದೇ ದೊಡ್ಡ ಸನ್ಮಾನ. ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ವ್ಯಕ್ತಿಗಳ ಮೇಲೆ ವ್ಯವಹಾರ ಮಾಡ್ತಾ ಮಾಡ್ತಾ ಆ ಸುಳ್ಳುಗಳು ಆಗೋಗಳ ಬಗ್ಗೆ ನಂಬಿಕೆ ಇಡೋದೇ ಕಷ್ಟವಾಗಿದೆ. ಯಾರ ಮೇಲೆ ನಾವೇನಾರು ನಂಬಿಕೆ ಇಟ್ಟಿದ್ದೀವಿ ಅಂದರೆ ಅದೇ ಅವನಿಗೆ ಸನ್ಮಾನ ಅಂತ. ಅಂದರೆ ಕಲಿಯುಗ ಆ ಸ್ಥಿತಿಗತಿಯಲ್ಲಿ ನಾವು ಬಂದುಬಿಟ್ಟಿದ್ದೀವಿ ಅಂತ ಮನುಷ್ಯ ಆದವನು. ಹಾಗಾಗಿ ನಿಮಗೆ ಈ ವಾರ ಸನ್ಮಾನಗಳಾಗತ್ತೆ. ಪ್ರಮುಖವಾಗಿ ಕೀರ್ತಿ ಸಂಪಾದನೆಯನ್ನು ಮಾಡ್ಕೊಳ್ತೀರ. ನಿಮಗೆ ಈ ವ್ಯಕ್ತಿಯನ್ನು ನಾವು ನಂಬೋದು ಅಂಥೇಳಿ ಒಂದಷ್ಟು ಹೊಗಳಿಕೆ ಮಾತುಗಳು ಕೂಡ ಬರತಕ್ಕಂಥದ್ದಾಗಿರುತ್ತೆ ಅಂಥೇಳಿ. ಅದೇ ರೀತಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ಸಿದ್ಧಿಯಾಗತ್ತೆ ಅಂತ. ಅಂದರೆ ಈ ವಾರ ನೀವೇನೇ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ನಿಶ್ಚಂಶಯುತವಾಗಿ ಯಾವುದನ್ನೂ ಕೂಡ ಸ್ವಲ್ಪ ಅಳುಕನ್ನು ಇಟ್ಕೊಳ್ಳದೆ ಕೆಲಸವನ್ನು ಮಾಡಿ ಶ್ರದ್ಧೆಯಿಂದ ಖಂಡಿತವಾಗಿಯೂ ಆ ಕಾರ್ಯ ಸಿದ್ಧಿಯಾಗತ್ತೆ. ಕನ್ಯಾ ರಾಶಿಯವರಿಗೆ ಲಾಭದಾಯಕ ವಾರ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಯಾವ ವಿಚಾರದಲ್ಲಿ ಲಾಭವಾಗುತ್ತೆ, ಯಾವ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ನಷ್ಟವಾಗುತ್ತೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 14 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಅಂದರೆ ಈ ವಾರ ಸಂಪೂರ್ಣವಾಗಿ ಧನಲಾಭವಾಗತಕ್ಕಂಥದ್ದು. ಆಭರಣವನ್ನು ಖರೀದಿಸ್ತಕ್ಕಂಥ ಯೋಗವಿದೆ ನಿಮಗೆ. ಅದೇ ರೀತಿ ಈ ವಾರ ನೀವು ಮಾಡತಕ್ಕಂಥ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಒಬ್ಬ ಹೆಣ್ಣು ಮಗುವಿನ ಸಹಾಯದಿಂದ ಒಳ್ಳೆಯ ಕೀರ್ತಿಯನ್ನು, ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಮಾಡತಕ್ಕಂಥ ಹೊಸ ಕೆಲಸ ಕಾರ್ಯವನ್ನು ಈ ವಾರ ಏನಾರ ತುಲಾರಾಶಿಯವರು ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಯಾವುದೇ ರೀತಿ ಸಂಶಯ ಇಲ್ಲದೆ ಒಳ್ಳೆ ಹೆಜ್ಜೆಯನ್ನು ನೀಡಿ ಒಳ್ಳೆ ಲಾಭ, ಕೀರ್ತಿ, ಭವಿಷ್ಯದಲ್ಲಿ ಎಲ್ಲ ರೀತಿಯ ಶ್ರೇಯಸ್ಸನ್ನು ನೀವು ಅಪೇಕ್ಷೆ ಮಾಡ್ಬೋದು. ಅಂದರೆ ತುಲಾರಾಶಿಯವರಿಗೆ ಈ ವಾರ ಪ್ರಶಸ್ತವಾಗಿರತಕ್ಕಂಥ ಲಾಭದಾಯಕ ವಾರವಾಗಿದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಉಂಟು. ಅಂದರೆ ಈ ವಾರ ಎಲ್ಲ ರೀತಿಯ ಸುಖಗಳನ್ನು, ಸಂಭ್ರಮವನ್ನು, ಸಂತೋಷವನ್ನು ನಿಮ್ಮ ಜೀವನದಲ್ಲಿ ನೀವು ಕಾಳ್ತೀರ ವೃಶ್ಚಿಕ ರಾಶಿಯವರು. ಅದೇ ರೀತಿ ಈ ವಾರ ಖಂಡಿತವಾಗಿಯೂ ಮಾಡತಕ್ಕಂಥ ಎಲ್ಲ ವ್ಯಾಪಾರ ವ್ಯವಹಾರದ ಲಾಭವನ್ನು ನೋಡ್ತೀರಾ. ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೊಂಚ ಮಟ್ಟಿಗೆ ಉನ್ನತಿ ಆಗತ್ತೆ. ಅಂದರೆ ಸರಸ್ವತಿ ಅನುಗ್ರಹದಿಂದ ಸ್ವಲ್ಪ ಜ್ಞಾನವನ್ನು ಅವರು ವೃದ್ಧಿಯನ್ನು ಮಾಡಿಕೊಳ್ತಾರೆ. ಅದೇ ರೀತಿ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿತ್ತು ಅವರ ಆರೋಗ್ಯ ಸಮಸ್ಯೆಗಳು ಕ್ಷೀಣವಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು ಅಂತ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರ ಅಂತ. ಮುಂದಿನ ರಾಶಿ ಧನುರಾಶಿ. ಈ ಧನುರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವಿದೆ ಅಂಥೇಳಿ ತಿಳಿದುಕೊಳ್ಳೋಣ. ಧನುರಾಶಿಯವರಿಗೆ ಒಟ್ಟು 11 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಪ್ರಮುಖವಾಗಿ ಧನುರಾಶಿಯವರಿಗೆ ಈ ವಾರ ಕಷ್ಟಕರ ಉಂಟು. ಅಂದರೆ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಕಷ್ಟವಿರುತ್ತೆ, ಜಾಗ್ರತೆಯಿಂದ ಹೆಜ್ಜೆ ಇಡಿ ಅಂತೇಳಿ. ಅದೇ ರೀತಿ ಮುಂದೆ ಕೊಂಚ ಮಟ್ಟಿಗೆ ಕಷ್ಟ ಆದರೆ ಪರವಾಗಿಲ್ಲಪ್ಪ, ಒಂದು ಸ್ಟೆಪ್ಸ್ ನಾನು ಫಾರ್ವರ್ಡ್ ತೆಗೆದುಕೊಳ್ತೀನಿ, ನನಗೆ ಸ್ವಲ್ಪ ಜೀವನದಲ್ಲಿ ಸೆಟಲ್ ಆಗಬೇಕು, ಈ ವಾರವೇ ಡಿಸಿಷನ್ ತೆಗೆದುಕೊಳ್ಬೇಕು, ಈ ವಾರದಲ್ಲಿ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ಮುಂದುವರೆದರೆ ಲಾಭದಾಯಕವಾಗುತ್ತೆ. ಆದರೆ ಹೋಗತಕ್ಕಂಥ ಮಾರ್ಗ, ಹೋಗತಕ್ಕಂಥ ದಾರಿ ಅಷ್ಟು ಸುಲಭವಾಗಿರೋದಿಲ್ಲ. ಅಂದರೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಅದನ್ನು ಎದುರಿಸಿ ಮುನ್ನುಗ್ಗಿದ್ರೆ ಖಂಡಿತ ಲಾಭದಾಯಕವಾಗಿರುತ್ತೆ ಅಂತ. ಅದೇ ರೀತಿ
ಈ ವಾರ ಆದಷ್ಟು ಎಚ್ಚರಿಕೆ ಹೆಜ್ಜೆ ನೀಡತಕ್ಕಂಥದ್ದು. ನೀವೆಷ್ಟು ಎಚ್ಚರಿಕೆ ಹೆಜ್ಜೆ ನೀಡುತ್ತೀರೋ ಅಷ್ಟು ನಿಮಗೆ ಲಾಭದಾಯಕವಾಗಿರುತ್ತೆ. ಇಲ್ಲದಿದ್ದರೆ ಈ ಸಂಪೂರ್ಣ ವಾರ ಗೊಂದಲ, ಗದ್ದಲ, ದುಃಖ, ಕಷ್ಟಗಳಿಂದಲೇ ಕೂಡಿರತಕ್ಕಂಥದ್ದು ಅಂತ. ಹಾಗಾಗಿ ಧನುರಾಶಿಯವರು ಮಿಶ್ರಣ ಫಲ, ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದಿರಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲ ಇದೆ ಈ ವಾರದಲ್ಲಿ ಅಂತೇಳಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ಈ ವಾರ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವ ಪ್ರಾಪ್ತವಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗಿರತಕ್ಕಂಥದ್ದು ಈ ಕಲಿಯುಗದ ಸಮಸ್ಯೆ ಅಂದರೆ ವೈರಿಗಳು. ಯಾರನ್ನ ಸ್ನೇಹಿತರು ಅಂದ್ಕೊಳ್ಬೇಕೋ, ಯಾರನ್ನ ವೈರಿಗಳು ಅಂದ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತೇ ಆಗೋದಿಲ್ಲ. ನಿಮ್ಮ ಜೊತೆಗಿದ್ದವರೇ ನಿಮಗೆ ವೈರಿಗಳಾಗ್ಬಿಡ್ತಾರೆ, ನಿಮ್ಮ ಜೊತೆಗಿದ್ದವರೇ ವೈರಿಗಳೇ ಸ್ನೇಹಿತರಾಗ್ಬಿಡ್ತಾರೆ ಅಂತಂದರೆ ಸಮಯಕ್ಕೆ, ಸಂದರ್ಭಕ್ಕೆ ಯಾವ ವ್ಯಕ್ತಿಗಳು ಈ ಕಲಿಯುಗದಲ್ಲಿ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಎಷ್ಟೋ ಸರಿ ಜಡ್ಜ್ ಮಾಡೋದು ಕಷ್ಟವಾಗುತ್ತೆ. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಪ್ರಹಶಃ ಒಂದು 90% ಜನ ಇದೇ ರೀತಿ ಆಗ್ತಾ ಇದ್ದಾರೆ ಅಂತ. ಆ ಪರಿಸ್ಥಿತಿ ತುಂಬ ಕೆಟ್ಟದಾಗ್ತಾ ಇದೆ, ಒಂದಷ್ಟು ಪರಿಣಾಮಗಳು ಬೀಳ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಹೆಂಗೆ ಅನಿಸ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಇಲ್ಲಪ್ಪ ಪರವಾಗಿಲ್ಲ, ನಾನು ಸ್ಟೆಪ್ ಬ್ಯಾಕ್ ತೆಗೆದುಕೊಳ್ಬೋಣ ಅಂತ. ಅದೇ ಪರಿಸ್ಥಿತಿ ನನಗೆ ಲಾಭವಾಗಿದ್ರೆ ಆ ವ್ಯಕ್ತಿಗೆ ಏನಾದರೂ ಪರವಾಗಿಲ್ಲ, ಕೊಂಚ ಮಟ್ಟಿಗೆ ನಾನು ಲಾಭ ಮಾಡ್ಕೊಳ್ಳೋಣ ಅಂತ ನೋಡತಕ್ಕಂಥ ಮನಸ್ಥಿತಿಗಳು ಈಗ ಜಾಸ್ತಿ ಆಗ್ತಾ ಇದೆ ಅಂತ. ಆ ಮನಸ್ಥಿತಿಗಳ ವಿರುದ್ಧ ಈ ವಾರ ನೀವು ಮಕರ ರಾಶಿಯವರು ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಒಂದಷ್ಟು ವಿಚಾರದಲ್ಲಿ ನಿಮಗೆ ಲಾಭದಾಯಕವಾಗುತ್ತೆ ಅಂತ. ಅದೇ ರೀತಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬಂದರೂ ಕೂಡ ಕೊಂಚ ಮಟ್ಟಿಗೆ ಎದುರಿಸಿದ್ರೆ ಲಾಭ ಜಾಸ್ತಿ ಉಂಟು ಅಂತ. ಅಂದರೆ ನೀವೇನೇ ವಾರ ಕೆಲಸ ಮಾಡೋರು ಕೊಂಚ ಮಟ್ಟಿಗೆ ವಿಘ್ನ ಬರುತ್ತೆ, ಅದನ್ನು ಬಲಾಢ್ಯರಾಗಿ ಧೈರ್ಯವಾಗಿ ಎದುರಿಸಿ ಖಂಡಿತವಾಗೂ ನೀವೇನು ಲಾಭವನ್ನು ನೋಡಬೇಕು ಅಂದ್ಕೊಂಡಿದ್ದೀರಾ ಎರಡರಷ್ಟು ಲಾಭವನ್ನು ಈ ವಾರ ನೀವು ಜಾಸ್ತಿನೇ ಕಾಣ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ಆಗುತ್ತೆ. ಕೆಲವರ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯತಕ್ಕಂಥ ಒಂದಷ್ಟು ಸಂಗತಿಗಳು ಕೂಡ ನಡೆಯುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ 80ರಿಂದ 90% ನಿಮಗೆ ಪಾಸಿಟಿವ್, ಅಂದರೆ ಒಳ್ಳೆ ಫಲವನ್ನೇ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಆದರೆ ಎಚ್ಚರಿಕೆಯ ಹೆಜ್ಜೆಗಳು, ವೈರಿಗಳ ನಡತೆಗಳನ್ನು ನೋಡಿಕೊಂಡು ನೀವು ಆಡತಕ್ಕಂಥ ಮಾತುಗಳು ಸದಾಕಾಲ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ನಾವು ಹೇಳ್ತಾ ಇರ್ತೀವಿ, ಮಾತಾಡ್ತಕ್ಕಂಥ ಮಾತು ಹೇಗಿರಬೇಕು ಅಂದರೆ ಮುತ್ತುಗಳನ್ನು ಪೋಣಿಸೋ ಥರ ಇರಬೇಕು. ನೀನು ಮಾತಾಡಿದ್ರೆ ಇನ್ನೊಬ್ಬರಿಗೆ ಕಷ್ಟ ಆಗ್ತಿದೆಯಲ್ಲಪ್ಪ ಅಂತ ಅನಿಸ್ಬಾರ್ದು ಅಂತ. ಅದು ಈ ರಾಶಿ ಅಂತಲ್ಲ, ಪ್ರತಿಯೊಂದು ರಾಶಿಯವ್ರಿಗೂ ಇದು ಅವಲಂಬಿತವಾಗತ್ತೆ ಅಂತ. ಹಾಗಾಗಿ ಆದಷ್ಟು ಆಡ್ತಕ್ಕಂಥ ಮಾತಿನ ಮೇಲೆ ಗಮನ ಹರಿಸಿದ್ರೆ ಇನ್ನೂ ಕೂಡ ಮಕರ ರಾಶಿಯವರು ಯಥೇಚ್ಛವಾಗಿ ಲಾಭವನ್ನು ನೋಡ್ತೀರ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಈ ವಾರ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಕುಂಭರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕೊಂಚ ಮಟ್ಟಿಗೆ ಕುಂಭರಾಶಿಯವರ ಕಷ್ಟ ಉಂಟು. ಮೊದಲೇ ಹೇಳ್ತಿರ್ತಾರೆ, ಇವುಗಳೇ ಈಗ ತಾನೇ ಗ್ರಹಣ ಕಾಲ, ಗ್ರಹಣ ಸಮಯದಲ್ಲಿ ನನ್ನ ರಾಶಿಗೆ, ಕುಂಭರಾಶಿಗೆ ಚಂದ್ರಗ್ರಹಣದ ಒಂದಷ್ಟು ನೆಗೆಟಿವ್ ಎಫೆಕ್ಟ್, ಅಂದರೆ ನೆಗೆಟಿವ್ ಫಲಗಳು ಸಿಕ್ಕಿದೆ ಅಂತೇಳಿ ತುಂಬ ಜನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೇರೆ ನೀವು ಈ ವಾರ ಕಷ್ಟಕರವಾಗಿದೆ ಅಂತೇಳಿದ್ರೆ ತುಂಬ ಬಿದೋಗ್ಬಿಡ್ತೀರಾ. ಇಡೀ ಜೀವನ ಈ ವಾರ ಕಷ್ಟಕರವಾಗತ್ತಾ ಅಂದರೆ ಖಂಡಿತ ಇಲ್ಲ. ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನೀವು ಶ್ರದ್ಧೆಯಿಂದ ಮಾಡಲಿಲ್ಲ ಅಂದರೆ, ಅಥವಾ ಕೊಂಚ ಮಟ್ಟಿಗೆ ಲೇಸಿನೆಸ್ ನಿಮಗೆ ನೀವೇ ಅಳವಡಿಸ್ಕೊಂಡ್ಬಿಟ್ರೆ ಸಂಪೂರ್ಣ ವಾರ ಕಷ್ಟದಿಂದ, ದುಃಖದಿಂದ ಕೂಡಿರುತ್ತೆ. ಅಂದರೆ ಭಗವಂತ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಟ್ಟಿರ್ತಾನೆ. ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ, ಯಾವ ರೀತಿ ಜೀವನ ಇರುತ್ತೆ ಅಂತ ನಾವು ಎಲ್ಲರಿಗೂ ಹೇಳ್ತಾ ಇರ್ತೀವಿ. ಅದೇ ರೀತಿ ಕುಂಭರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ನೀವು ಅಂದ್ಕೊಂಡ್ರ ಮಟ್ಟಿಗೆ ಏನು ಒಳ್ಳೆಯ ಫಲಗಳನ್ನು ಅಪೇಕ್ಷೆ ಮಾಡೋಕ್ಕೆ ಕಷ್ಟವಾಗುತ್ತೆ, ನಾನು ಒಪ್ಕೊಳ್ತೀನಿ. ಆದರೂ ಕೂಡ ಶ್ರದ್ಧೆಯಿಂದ ಭಗವಂತ ಎಲ್ಲವೂ ನಿನ್ನಿಚ್ಛೆಪ್ಪ ಅಂಥೇಳಿ ಮನಸ್ತೃಪ್ತಿಯಿಂದ ಎಫೆಕ್ಟಿವ್ಲಿ ಕೆಲಸ ಮಾಡಿ ಖಂಡಿತ ಲಾಭವಾಗತ್ತೆ ಅಂತ. ಅದೇ ರೀತಿ ಈ ವಾರ ನೀವು ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಸಂಪೂರ್ಣ ಮುಗಿಸೋರು ಕೂಡ ಯಾರಿಗೂ ಹೇಳಕ್ಕೆ ಹೋಗಬೇಡಿ ಅಂತ. ಅಂದರೆ ಒಂದ್ಸಲ ಏನಾಗ್ಬಿಡಿರುತ್ತೆ, ಅರ್ಧ ಕೆಲಸ ಆಗಿರುತ್ತೆ, ಏನೋ ಪ್ರೀತಿ ವಿಶ್ವಾಸದಲ್ಲಿ ಏನೋ ಖುಷಿಲಿ ಹೇಳಿಬಿಡ್ತೀರಾ, ಆ ಕೆಲಸ ಮುಕ್ತಾಯವಾಗೋದೇ ಕಷ್ಟವಾಗಿಬಿಡುತ್ತೆ. ಅಂದರೆ ನಾವು ಹೇಳ್ತಾ ಇರ್ತೀವಿ, ಒಬ್ಬ ಮನುಷ್ಯ ನಡ್ಕೊಂಡೋಯ್ತು ಅಂದರೆ ಅಸಲು ಹುಲ್ಲೇ ಬೆಳೆಯೋಲ್ಲ ಅಂತ. ಮನುಷ್ಯ ಅಷ್ಟು ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ. ಇನ್ನು ಮನುಷ್ಯರ ಕಣ್ಣು ದೃಷ್ಟಿಗಳನ್ನು ಬಿದ್ದರೆ ನಾವು ಬದುಕೋಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಕೊಂಚಮಟ್ಟಿಗೆ ಜಾಗ್ರತೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಅಂತ. ಕುಂಭರಾಶಿಯವರಿಗೆ 40% ಲಾಭ, 60% ಕಷ್ಟ. ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆ ಇಡಿ.
ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಮೀನರಾಶಿಯವರಿಗೆ ಒಟ್ಟು 6 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗತ್ತೆ. ಪ್ರಮುಖವಾಗಿ ಈ ವಾರ ಅನ್ನೆಸೆಸರಿ ಖರ್ಚನ್ನು ಮಾಡಿಕೊಂಡು ಹಣವನ್ನು ಕಳ್ಕೊಳ್ತಕ್ಕಂಥ ಸಂಭವ ಬರುತ್ತೆ. ಮೀನರಾಶಿಯವರು ಜಾಗ್ರತೆಯಿಂದಿರಿ. ಆ ಕಡೆ 7:30 ನಡೆದು ಮೀನರಾಶಿಯವ್ರಿಗೆ ಅರ್ಥ ಆಗ್ತಿರಬೇಕು, ಸ್ವಲ್ಪ ಸಾಲಗಾರರಾಗಿದ್ದೀರಾ. ಕೊಂಚ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಆಲ್ರೆಡಿ ಜೀವನ ಸಾಕಾಗ್ಬಿಟ್ಟಿದೆಯಪ್ಪ. ಯಾವಾಗ ಲಾಭ ಅಲ್ಲ ನಷ್ಟ ಅಲ್ಲ, ಇರತಕ್ಕಂಥ ಸಮಸ್ಯೆ ಹಣಕಾಸಿನ ಸಮಸ್ಯೆಯಿಂದ ಹೊರಡೆ ಬಂದರೆ ಸಾಕು ಅಂತ ಎಷ್ಟೋ ಜನಕ್ಕೆ ಅನಿಸ್ಬಿಟ್ಟಿರುತ್ತೆ ಆಲ್ರೆಡಿ. ಅಂಥದ್ರಲ್ಲಿ ಈ ವಾರ ಹಣಕಾಸಿನ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಮಿತದಿಂದ ಹಣವನ್ನು ಖರ್ಚು ಮಾಡತಕ್ಕಂಥದ್ದು ಅಂತ. ಕಾರ್ಯಗಳಲ್ಲಿ ವಿಘ್ನ ಉಂಟು ಅಂತ. ಈ ವಾರ ನೀವೇನೇ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತಿದ್ರೆ ವಿಘ್ನಗಳು ಜಾಸ್ತಿ ಇರುತ್ತೆ. ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು. ಅಶುಭ ವಾರ್ತೆಯನ್ನು ಕೇಳ್ತೀರಾ ಅಂತ. ಅಂದರೆ ನಿಮಗೆ ಈ ವಿಚಾರದಲ್ಲಿ ದುಃಖವೇ ಬರೋದಿಲ್ಲ, ಅಥವಾ ಈ ವಿಚಾರ ತುಂಬ ಚೆನ್ನಾಗಿ ನಡೀತಾ ಇದೆ, ಯಾವುದೋ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳು ಅಥವಾ ನೆಗೆಟಿವ್ ಸುದ್ದಿಗಳು ಕೇಳೋದೇ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ, ನೀವು ಯಾವ ವಿಚಾರದಲ್ಲಿ ಅಂದ್ಕೊಂಡೇ ಇರೋದಿಲ್ಲ ಅಂಥ ವಿಚಾರದಲ್ಲಿ ಅಶುಭ ವಾರ್ತೆಗಳನ್ನು ಕೇಳ್ತೀರಾ. ಜನ ವಿರೋಧವಾಗುತ್ತೆ ಈ ವಾರ. ಅಂದರೆ ನಿಮ್ಮೊಂದಿಗಿದ್ದ ಜನಗಳೇ ನಿಮ್ಮನ್ನು ವಿರೋಧಿಸ್ತಕ್ಕಂಥ ಒಂದಷ್ಟು ಸನ್ನಿವೇಶಗಳು ಬಂದ್ಬಿಡುತ್ತೆ. ವಿವಾದಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಈ ವಾರ ಅಂತ. ಆ ವ್ಯಕ್ತಿ ಜೊತೆ ಏನೋ ವಾದ ಮಾಡ್ತೀರಾ, ಅವ್ರೇನೋ ಇನ್ನೊಂದೇನೋ ಹೇಳ್ತಾರೆ, ಅದು ವಿವಾದಗಳು ಹಿಂದೆ ಮುಂದೆ ಆಗಿ ಮನಸ್ತಾಪಗಳಾಗ್ಬೋದು. ಸ್ವಲ್ಪ ಮಾನಸಿಕ ಹಿಂಸೆ ಅಂತ ನಿಮಗೆ ಅನ್ನಿಸ್ಬೋದು. ಅವರೊಂದಿಗೆ ಭಿನ್ನಾಭಿಪ್ರಾಯ ಜಾಸ್ತಿಯಾಗಿ ಸಂಬಂಧಗಳು ಕೂಡ ಕಟ್ಟಾಗ್ಬೋದು. ಸೊ ಹಾಗಾಗಿ ಜಾಗ್ರತೆಯಿಂದಿರಿ. 80% ಅಲ್ಲ 90% ಮೀನರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಲ್ಲ ಅಂತ. ಆದರೂ ಕೂಡ ಭಗವತಿಯ ಆರಾಧನೆಯನ್ನು ಮಾಡಿ. ಅಂದರೆ ನಾವು ಆ ದಿನ ಅಂದರೆ ಸೋಮವಾರದಿಂದಲೇ ಮುಕ್ತಾಯವಾಗಿ ನಂತರ ನವರಾತ್ರಿ ಪ್ರಾರಂಭ ಆಗುತ್ತೆ. ದುರ್ಗಿಯನ್ನು ಆರಾಧನೆ ಮಾಡಿ ಖಂಡಿತವಾಗಿ ಮೀನರಾಶಿಯವ್ರಿಗೆ ಮತ್ತು ಪ್ರತಿಯೊಂದು ರಾಶಿಯವರೆಗೂ ಒಂದಷ್ಟು ಲಾಭವನ್ನು, ಕೀರ್ತಿಯನ್ನು, ಆರೋಗ್ಯವನ್ನು ಆ ಚಾಮುಂಡೇಶ್ವರಿ ಸಹಿತವಾಗಿ ದುರ್ಗಾ ಪರಮೇಶ್ವರಿ ಪ್ರತಿಯೊಬ್ಬರಿಗೂ ಕೂಡ ಕರುಣಿಸ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಇದೆ. ಅದೇ ರೀತಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮ ಪೇಜ್ಗಳಿದೆ. ಅದನ್ನು ಲೈಕ್ ಮಾಡೋ ಮುಖಾಂತರ ಆ ಚಾನಲ್ನ ಪೇಜ್ಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ, ಹಿತೈಷಿಗಳೊಂದಿಗೆ ಶೇರ್ ಮಾಡೋ ಮುಖಾಂತರ ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಹಾಗೂ ಜೀವನದಲ್ಲಿ ಯಾವ ಸಮಯದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಮಗೆ ಲಾಭದಾಯಕವಾಗುತ್ತೆ, ಇರತಕ್ಕಂಥ ಕನ್ಫ್ಯೂಸ್ಗಳನ್ನು, ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ಟೆನ್ಷನ್ಸ್ಗಳನ್ನು ನಾವು ಯಾವ ರೀತಿ ಕಮ್ಮಿ ಮಾಡ್ಕೊಳ್ಬೋದು, ಪುರಾತನ ದೇವಸ್ಥಾನಗಳ ದರ್ಶನದಿಂದ ನಮಗೆ ಯಾವ ರೀತಿ ಭಾಗ್ಯ ಲಭಿಸುತ್ತೆ, ಜೀವನದಲ್ಲಿ ಇರತಕ್ಕಂಥ ಕರ್ಮಗಳನ್ನು ಕಳ್ಕೊಳ್ಳೋಕೆ ಯಾವುದಾರ ಮಾರ್ಗವಿದೆಯೇ, ಈ ಥರ ಆಧ್ಯಾತ್ಮಿಕ ಆಲೋಚನೆಗಳು ಜ್ಯೋತಿಷದ ಮಾರ್ಗದರ್ಶನದೊಂದಿಗೆ ನಿಮ್ಮ ಜೀವನವನ್ನು ಒಂದು ಬೆಳಕಿನೊಂದಿಗೆ ಕರೆದುಕೊಂಡು ಹೋಗಿ ಅಂತೇಳಿ ನಾನು ಕೋರ್ಕೊಳ್ತೇನೆ. ಶುಭಮಸ್ತು.